ತಪ್ಪಿಸ್ಕೊಂಡ್ಬಿಟ್ಟ ಅವನು. ಹೇಗೆ ತಪ್ಪಿಸ್ಕೋತಾನೆ ಗಿರಿ? ಅವನಿಂದ ತಪ್ಪು ಮಾಡಿಸಿರೋ ತಪ್ಪಿತಸ್ಥನೇ ನಮ್ಮ ಕಣ್ಣು ಮುಂದೆ ಇರುವಾಗ ಅವನು ಯಾವ ಲೆಕ್ಕ ನಮಗೆ? ಸಣ್ಣ ಮೀನು ಬಿಟ್ಟು ದೊಡ್ಡ ಮೀನು ಹಿಡಿಬೇಕು ಅಂತಾರಲ್ಲ, ಹಾಗೆ ಅವನಿಂದ ತಾನೇ ನಮಗೆ ಸಿಕ್ಕಿರೋದು. ಈಗ ನಾವಿಲ್ಲಿರೋದು 3 ಜನ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಹೋದ್ರೆ ಮುಂದಾಗೋ ಅನಾಹುತಕ್ಕೆ ನಾನು ಜವಾಬ್ದಾರ ಅಲ್ಲ. ಮಗು ಎಲ್ಲಿ? ಮಗುನ? ಯಾವ ಮಗು? ದೇವಕಿ ಮಗು. ದೇವಕಿ ಮಗು? ಶಾಬಾಷ್. ಯಾಕೆ ಹುಚ್ಚಿನ ತರ ನಗ್ತಾ ಇದೀಯಾ? ಸತ್ಯ ಬಾಯಿ ಬಿಡದೆ ಇದ್ರೆ ಗನ್ನಲ್ಲಿರೋ ಗುಂಡು ಬಾಯೊಳಗೆ ಹೋಗುತ್ತೆ. ಮಾವ ಮಾವ ಮಾವ, ನಿಮ್ಗೆ ವಯಸ್ಸಾಗಿದೆ ಅಂತ ಪ್ರೂವ್ ಮಾಡ್ಕೊಂತಾನೇ ಇದೀರಲ್ಲ ಮಾವ. ಯಾಕೆ ಮಾವ ಎಲ್ಲಾನು ಇಷ್ಟು ಬೇಗ ಮರ್ತ್ಬಿಟ್ರ? ಏಯ್, ಈ ರೀತಿ ಎಲ್ಲ ಮಾತಾಡಿ ಅಪ್ಪನ ಡೈವರ್ಟ್ ಮಾಡಕ್ ನೋಡ್ಬೇಡ. ಸತ್ಯ ಏನು ಅಂತ ಬಾಯ್ಬಿಡು. ಆ ಸತ್ಯ ಏನು ಅಂತ ನನಗಿಂತ ಚೆನ್ನಾಗಿ ನಿಮ್ಮ ಅಪ್ಪನಿಗೆ ಗೊತ್ತು. ಡೆಲಿವರಿ ಟೈಮಲ್ಲಿ ನೀವೇ ತಾನೇ ದೇವಕಿನ ಗುಟ್ಟಾಗಿ ಕರ್ಕೊಂಡು ಹೋಗಿದ್ದು. ಅಂದಮೇಲೆ ನನ್ನ ಮಗು ಎಲ್ಲಿದೆ ಅಂತ ನೀವೇ ಹೇಳಬೇಕು. ಅದು ಬಿಟ್ಟು ನನ್ನ ಕೇಳ್ತಿದ್ರಲ್ಲ, ಬದುಕಿರೋ ನನ್ನ ಮಗುನ ಆಸ್ಪತ್ರೆಯಲ್ಲೇ ಬಿಟ್ಟು ಬಂದು ದೇವಕಿಗೆ ಮಗು ಇಲ್ಲ ಅಂತ ನಂಬಿ ಸುಳ್ಳು ಹೇಳಿದ್ದು ನೀವಲ್ಲ. ನನ್ನ ಮಗು ಎಲ್ಲಿದೆ? ಎಲ್ಲಿದೆ? ಸುಳ್ಳು ಹೇಳಿದ್ರೆ ಸುಟ್ಟು ಬಿಡ್ತೀನಿ. ಆಸ್ಪತ್ರೆ ನೀನ್ ಏನ್ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗಿರಿ, ನಾನು ಆಪರೇಷನ್ ಥಿಯೇಟರ್ ಇಂದ ತಾಯಿ ಮಗುನ ವಾರ್ಡಿಗೆ ಶಿಫ್ಟ್ ಮಾಡಿ ಹೊರಗಡೆ ಬರ್ತಾ ಇದ್ದೆ. ಯಾರು ಶಂಕರ್ ಅನ್ನೋರು ನನಗೆ ಮಗು ಬೇಕು ಅಂತ ಬೆದರಿಕೆ ಹಾಕಿದ್ರು. ನನಗೆ ಭಯ ಆಗಿ ನಿಂತಿರುವಾಗ ಅಲ್ಲಿ ಮಲಗಿರೋ ಮಗುನ ಎತ್ಕೊಂಡು ಹೋದ. ಹೇಗಿದ್ರು ಮಗು ಆಗಿರೋ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸತ್ತೋಗಿರೋ ಮಗುನ್ ತಂದು ನಿಮ್ ತಂಗಿ ಪಕ್ಕದಲ್ಲಿ ಮಲಗಿಸ್ದೆ. ಏನು ಇದನ್ನು ಸುಳ್ಳು ಅಂತೀಯ? ಮರ್ಯಾದೆಯಿಂದ ಮಗು ಎಲ್ಲಿದೆ ಅಂತ ಹೇಳ್ದೆ ಸರಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಮಿಬ್ಬರಿಂದ ಏನು ಕಿತ್ಕೊಳಕ್ಕಾಗಲ್ಲ. ನಾನು ಹೇಗೆ ಬಂದೆ ಅನ್ನೋದಕ್ಕಿಂತ ಸರಿಯಾದ ಸಮಯಕ್ಕೆ ಬಂದೆ ಅನ್ನೋದೇ ಮುಖ್ಯ. ಇಷ್ಟು ವರ್ಷ ಜೈಶಂಕರ್ ಸತ್ತಿದ್ದಾನೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಅದನ್ನ ನಂಬಿಸಿದ್ರಿ. ಈಗ ಅದನ್ನ ನಿಜ ಮಾಡಕ್ ಹೊರಟಿದ್ದೀರಾ. ಸುಳ್ಳುಗಾರನಿಂದ ಕೊಲೆಗಾರನ ಪಟ್ಟ ಕಟ್ಕೊಳಕ್ ಹೊರಟಿದ್ದೀರಾ. ದೇವಕಿ, ಅಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನ ಒಳ್ಳೇದಕ್ಕೋಸ್ಕರ. ನನ್ನ ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ಸುಳ್ಳು ಹೇಳಿ ನಂಬಿಸೋ ಅವಶ್ಯಕತೆ ಏನಿತ್ತು? ಹೋಗ್ಲಿ, ನೀನಾದ್ರೂ ನನ್ನ ಹತ್ರ ಸತ್ಯ ಹೇಳ್ಬಹುದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಇವರು ಹೇಳ್ಬೇಡ ಅಂತ ತಾಕೀತ್ ಮಾಡಿದ್ರ? ಮಗಳೇ, ಹಾಗೆಲ್ಲ ಏನೂ ಇಲ್ಲ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನೀನು ಬಹಳ ಚೆನ್ನಾಗಿರ್ಬೇಕು, ಇಂಥ ದುಷ್ಟನ ಕೈಲಿ ಸಿಕ್ಕಾಕೊಂಡು ನಿನ್ನ ಜೀವನ ಹಾಳಾಗಬಾರ್ದು ಅಂತ ಸುಳ್ಳು ಹೇಳಿದೀನಿ. ಅದರಿಂದ ಏನ್ ಲಾಭ ಆಯ್ತು? ನನ್ನ ಅತ್ತ ಜೀವನನ ಇವ್ ನೆನಪಲ್ಲಿ ಕಳೆಯೋ ಹಾಗೆ ಮಾಡಿದ್ರಿ. ನಿಮ್ ಮುಂದೆ ನಗ್ತಾ ಇದ್ದಿದ್ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿ ಏನು ನೋವಿಲ್ಲ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನಾನು ಅಷ್ಟೇ ದೇವಕಿ, ನಿನ್ನ ಬಿಟ್ಟು ಬದುಕೋಕೆ ತುಂಬಾ ಕಷ್ಟಪಟ್ಟೆ. ನಿನ್ನ ನೋಡ್ಬೇಕು, ಮಾತಾಡ್ಬೇಕು, ಎಲ್ಲ ಸತ್ಯಗಳನ್ನ ಹೇಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅದಕ್ಕೆಲ್ಲ ಅಡ್ಡ ಬಂದಿದ್ದು ನಿಮ್ಮಪ್ಪ ಧರ್ಮರಾಜ್. ಇವರು ನಮ್ಮಿಬ್ರು ಬಾಳ್ಗೆ ವಿಲನ್ ಆಗ್ಬಿಟ್ರು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನಮ್ಮಿಬ್ಬರನ್ನ ದೂರ ಮಾಡಿ ಪಾಪಿ ಇವನು. ಇವನಿಗೆ ನಿನ್ನ ಅಪ್ಪ ಆಗ ಯೋಗ್ಯತೆ ಇಲ್ಲ. ಇವನು
ಸ್ಥಾನದಲ್ಲಿ ಕರೆದ್ರೆ ಚೆನ್ನಾಗಿರಲ್ಲ ಜೈ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಇಷ್ಟು ವರ್ಷ ಕಣ್ಣು ಕಾಣಿಸ್ಕೊಳ್ದೆ ಇರೋ ನಿನಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ಅವರಿಗೂ ತುಂಬಾ ವ್ಯತ್ಯಾಸ ಇದೆ. ಒಂದ್ ಹೆಣ್ಣಿಗೆ ಅವಳ ಅಪ್ಪನೇ ಮೊದಲು ಹೀರೋ. ಅಪ್ಪನ ರಾಜ್ಕುಮಾರಿ ಅವಳೆ. ಪ್ರಪಂಚದಲ್ಲಿ ಯಾರಿಂದನಾದ್ರೂ ನೋವಾಗಬಹುದು, ಏನೇ ಆಗಬಹುದು. ಆ ನೋವನ್ನ ಮನ್ಸಿನ ತರ ಕಗ್ಸೋಕಾಗೋದು ಅಪ್ಪನಿಂದ ಮಾತ್ರ. ಅಥವಾ ಮುಂದೆ ಅವಳನ್ನ ಮದುವೆ ಆಗೋ ಹುಡುಗನು, ಅಥವಾ ಅವಳ ಜೀವನದಲ್ಲಿ ಪ್ರೀತಿಸು ಅಂತ ಬರ್ತಾನಲ್ಲ ಹುಡುಗ, ಅವನು. ಅವಳು ಒಡೆದೋಗಿರೋ ಮನ್ಸನ್ನ ಜೋಡಿಸೋಕಾಗೋದು ಅವನಿಂದ ಮಾತ್ರ. ಆದ್ರೆ ಇವನಿಂದಾನೆ ಮನ್ಸು ಹೊಡೆದ್ರೆ, ಇವರೇ ನೋವು ಕೊಟ್ರೆ ಆ ಹೆಣ್ಣು ಏನಾಗ್ತಾಳೆ ಅಂತ ಹೆಣ್ಣು ಬದುಕಿದ್ರು ಸತ್ತ ಹಾಗೆ ಉಸಿರಾಡ್ತಾ ಇರ್ತಾಳೆ. ಆದ್ರೆ ಜೀವ ಇರೋದಿಲ್ಲ ಅಷ್ಟೇ.